ಹಣಕ್ಕಾಗಿ ಶವವನ್ನೇ ಹೊತ್ತು ತಂದ ಸಹೋದರ. ಸಮಾಜಕ್ಕೆ ಒಂದು ಕಹಿ ಪ್ರಶ್ನೆ. ಅಜ್ಞಾನ, ಬಡತನ ಮತ್ತು ನಿರಾಶೆ. ಒಬ್ಬನ ಮನಸ್ಸಿನ ಒಳಗಿನ ಹೋರಾಟ. ಒಂದು ಭೀಕರ ನಿರ್ಧಾರ. ಸ್ಮಶಾನದ ಒಂದು ಕಹಿ ದೃಶ್ಯ. ಬ್ಯಾಂಕ್ ಮುಂದೆ ಎಲ್ಲರನ್ನು ಬೆಚ್ಚಿ ಬೀಳಿಸಿದಂತಹ ಕ್ಷಣ. ಸ್ನೇಹಿತರು ನಮಸ್ಕಾರ. HBS News Infoದ ಇನ್ನೊಂದು ವಿಶೇಷವಾದ ಸಂಚಿಕೆಗೆ ನಿಮ್ಗೆಲ್ರಿಗೂ ಕೂಡ ಆದರದ ಸ್ವಾಗತ. ಈ ದಿನ ನಾವು ಹೇಳ್ತಿರುವಂತಹ ವಿಷಯ, ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಈ ಒಂದು ಘಟನೆ ಕೇವಲ ಸುದ್ದಿ ಅಲ್ಲ, ಅದು ಮಾನವೀಯತೆ, ಬಡತನ ಮತ್ತು ಅಜ್ಞಾನ ಒಟ್ಟುಗೂಡಿದಾಗ ಏನಾಗುತ್ತದೆ ಎಂಬುದಕ್ಕೆ ಒಂದು ನಿಜವಾದ ಕನ್ನಡಿ. ಕತೆ ಪ್ರಾರಂಭವಾಗುತ್ತೆ ಒಡಿಶಾದ ಕಿಯೋಂಜಾರ್ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿಯಿಂದ. ಮಲ್ಲಿಪಾಶಿ ಎಂಬ ಆ ಗ್ರಾಮದಲ್ಲಿ ಅರಣ್ಯದ ನಡುವೆ ಬಡತನದ ಬದುಕು ನಡೆಸ್ತಾ ಇದ್ದಂತಹ ಬುಡಕಟ್ಟು ಜನಾಂಗದ ಜನರು ದಿನಕೂಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು. ಅಲ್ಲಿದ್ದವರಲ್ಲಿ ಒಬ್ಬನ ಹೆಸರು ಜಿತು ಮುಂಡಾ. ಜೀವನವೆಂದರೆ ಅವನಿಗೆ ದಿನಂಪ್ರತಿ ಹೋರಾಟ. ಊಟಕ್ಕೆ ಅನ್ನ ಸಿಗುವುದು ಸಹ ಖಚಿತವಿಲ್ಲದ ಪರಿಸ್ಥಿತಿ. ಆದರೆ ಅವನಿಗೆ ಒಂದು ದೊಡ್ಡ ಆಧಾರ ಇದ್ದವಳು ಅವನ ತಂಗಿ ಕಲಾ ಮುಂಡಾ. ಇಬ್ಬರು ಪರಸ್ಪರ ಆಶ್ರಯವಾಗಿದ್ದರು. ಆದರೆ ವಿಧಿಯ ಕ್ರೂರ ಆಟ. 2 ತಿಂಗಳ ಹಿಂದೆ ಕಲಾ ಮುಂಡಾ ಅನಾರೋಗ್ಯದಿಂದ ಮೃತಪಟ್ಟರು. ಜಿತು ಮುಂಡಾ ಒಬ್ಬನೇ ಆಗ್ಬಿಟ್ಟ. ಮನೆಯಲ್ಲಿದ್ದ ಒಬ್ಬ ಆಧಾರವೇ ಕಳೆದು ಹೋಗಿತ್ತು. ದುಃಖದಲ್ಲಿ ಮುಳುಗಿದ್ದ ಅವನಿಗೆ ಬದುಕಿನ ಮುಂದಿನ ಹೆಜ್ಜೆ ಹೇಗಿಡಬೇಕು ಎಂಬುದೇ ಗೊತ್ತಾಗಲಿಲ್ಲ. ಆದರೆ ಒಂದು ದಿನ ಅವನಿಗೆ ತಿಳಿಯಿತು, ತನ್ನ ತಂಗಿಯ ಬ್ಯಾಂಕ್ ಖಾತೆಯಲ್ಲಿ ಸುಮಾರು 19,300 ರೂಪಾಯಿಗಳಿವೆ ಅಂತ. ಅವನಿಗೆ ಅದು ದೊಡ್ಡ ಹಣ. ಅವನ ಬದುಕನ್ನ ಕೆಲವು ದಿನಗಳಾದರೂ ಸಾಗಿಸಬಲ್ಲದು. ಹೀಗಾಗಿ ಅವನು ಬ್ಯಾಂಕ್ ಕಡೆಗೆ ಹೊರಟ. ಜಿತು ಮುಂಡಾ ಮೊದಲು ಬಾರಿ ಬ್ಯಾಂಕ್ ಹೋದಾಗ ಅವನ ಕಣ್ಣಲ್ಲಿ ಆಸೆ ಇತ್ತು. ನನ್ನ ತಂಗಿಯ ಹಣ, ಅದನ್ನೇ ತೆಗೆದುಕೊಂಡು ನನ್ನ ಜೀವನ ಮುಂದುವರಿಸಬೇಕು ಎಂಬ ಕನಸು. ಆದರೆ ಬ್ಯಾಂಕ್ ಸಿಬ್ಬಂದಿ ಅವರಿಗೆ ಹೇಳಿದ್ರು, ಮರಣ ಪ್ರಮಾಣ ಪತ್ರವನ್ನ ತಂದುಕೊಡಿ ಅಥವಾ ನಾಮಿನಿ ದಾಖಲೆ ಬೇಕು. ಜಿತು ಮುಂಡಾ ಅವನಿಗೆ ಆ ಪದಗಳ ಅರ್ಥವೇ ಗೊತ್ತಿರಲಿಲ್ಲ ಪಾಪ. ಅವನು ಮತ್ತೆ ಮತ್ತೆ ಬ್ಯಾಂಕ್ಗೆ ಹೋದ. ಪ್ರತಿ ಬಾರಿ ಅದೇ ಉತ್ತರ, ದಾಖಲೆ ತಂದುಕೊಡಿ. ಅವನಿಗೆ ಅದು ಏನೋ ಅಸಾಧ್ಯವಾದ ಕೆಲಸದಂತೆ ಕಾಣತೊಡಗಿತ್ತು. ಜಿತು ಮುಂಡಾ ಶಿಕ್ಷಣ ಪಡೆದವನಲ್ಲ. ಸರ್ಕಾರದ ನಿಯಮಗಳು, ಬ್ಯಾಂಕ್ ವ್ಯವಸ್ಥೆ ಅವನಿಗೆ ಸಂಪೂರ್ಣ ಅಪರಿಚಿತ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ, ನನ್ನ ತಂಗಿ ಸತ್ತಿದ್ದಾಳೆ ಅನ್ನೋದನ್ನ ಹೇಗೆ ತೋರಿಸಲಿ ಅಂತ. ಗ್ರಾಮದಲ್ಲಿ ಯಾರು ಕೂಡ ಸರಿಯಾಗಿ ಮಾರ್ಗದರ್ಶನ ನೀಡಲಿಲ್ಲ. ಅಧಿಕಾರಿಗಳ ಬಳಿ ಹೋಗುವ ಅರಿವು ಕೂಡ ಇವನಿಗೆ ಇರಲಿಲ್ಲ. ಅವನ ಮನಸ್ಸು ಕುಗ್ಗತೊಡಗಿತು. ಆಮೇಲೆ ನೋಡಿ, ಅವನು ತೆಗೆದುಕೊಂಡದ್ದು ಒಂದು ಭೀಕರವಾದ ನಿರ್ಧಾರ. ಒಂದು ದಿನ ನಿರಾಶೆ, ನೋವು ಮತ್ತು ಅಸಹಾಯಕತೆ ಒಟ್ಟಿಗೆ ಸೇರಿ ಒಂದು ಭಯಾನಕ ನಿರ್ಧಾರಕ್ಕೆ ಅವನನ್ನು ಒತ್ತಾಯಿಸಿತು. ನನ್ನ ತಂಗಿ ಸತ್ತಿದ್ದಾಳೆ ಅನ್ನೋದನ್ನ ತೋರಿಸಲು ಅವಳ ಶವವನ್ನೇ ತೋರಿಸಬೇಕಾ? ಹೌದು, ಅವನಿಗೆ ಅದು ಮಾತ್ರವೇ ಉಳಿದ ಮಾರ್ಗ ಎಂಬುದೊಂದೇ ತೋಚಿತು. ಜಿತು ಮುಂಡಾ ಸ್ಮಶಾನಕ್ಕೆ ಹೋದ. 2 ತಿಂಗಳ ಹಿಂದೆ ಹೂತಿಟ್ಟಿದ್ದಂತ ತನ್ನ ತಂಗಿಯ ಶವದ ಅವಶೇಷಗಳನ್ನ ಅಗೆದು ಹೊರತೆಗೆದ. ಅದು ಕೇವಲ ಶವವಲ್ಲ, ಅವನ ಜೀವನದ ಒಂದು ಭಾಗ. ಅವನ ಕೈಗಳಲ್ಲಿ ಆ ಅವಶೇಷಗಳು, ಕಣ್ಣಲ್ಲಿ ಕಣ್ಣೀರು, ಮನಸ್ಸಿನಲ್ಲಿ ನೋವು. ಆ ದೃಶ್ಯವನ್ನು ಊಹಿಸಿದರೂ ಕೂಡ ನಡುಕ ಬರುತ್ತೆ. ಆಮೇಲೆ ನೋಡಿ, ಬ್ಯಾಂಕ್ ಮುಂದೆ ಎಲ್ಲರನ್ನು ಬೆಚ್ಚಿ ಬೀಳಿಸಿದಂತಹ ಕ್ಷಣ. ಅವನು ಆ ಶವದ ಅವಶೇಷಗಳನ್ನ ಹೊತ್ತುಕೊಂಡು ಬ್ಯಾಂಕ್ ಮುಂದೆ ಬಂದ. ಜನರು ನೋಡಿದ ಕ್ಷಣ ಬೆಚ್ಚಿ ಬಿದ್ದರು. ಕೆಲವರು ಭಯಪಟ್ಟರು, ಕೆಲವರ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಇದು ಏನು ನಡೆಯುತ್ತಿದೆ ಎಂಬ ಪ್ರಶ್ನೆ ಎಲ್ಲರ ಮುಖದಲ್ಲಿ. ಜಿತು ಮುಂಡಾ ಕೇವಲ ಒಂದು ಮಾತು ಹೇಳ್ತಾ ಇದ್ದ, ಇದು ನನ್ನ ತಂಗಿ ಸತ್ತಿದ್ದಾಳೆ, ಈಗ ಹಣ ಕೊಡ್ತೀರಾ? ಆಮೇಲೆ ನೋಡಿ, ಪೊಲೀಸರ ಪ್ರವೇಶ, ಮಾನವೀಯತೆಯ ಪರೀಕ್ಷೆ. ಈ ಘಟನೆ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು. IIC ಕಿರಣ್ ಪ್ರಸಾದ್ ಸಾಹು ನೇತೃತ್ವದಲ್ಲಿ ತಂಡ ಬಂದಿತ್ತು. ಅವರು ಜಿತು ಮುಂಡಾನನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಬ್ಯಾಂಕ್ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿದ್ರು. ಅವರು ಹೇಳಿದ್ರು, ನಾವು ಶವವನ್ನು ತಂದುಕೊಡಿ ಅಂತ ಹೇಳಲಿಲ್ಲ, ಮರಣ ಪ್ರಮಾಣ ಪತ್ರ ಬೇಕು ಅಷ್ಟೇ.
ಆದರೆ ಆ ಮಾತುಗಳು ಈಗ ಅರ್ಥವಿಲ್ಲದಂತಾಗಿದ್ದವು. ಈ ಘಟನೆ ನಮಗೆ ಏನು ಹೇಳುತ್ತೆ ಅಂದ್ರೆ, ಈ ಕತೆ ಕೇವಲ ಜಿತು ಮುಂಡನ ಬಗ್ಗೆ ಅಲ್ಲ, ಇದು ನಮ್ಮ ಸಮಾಜದ ಬಗ್ಗೆ. ಶಿಕ್ಷಣದ ಕೊರತೆ, ಸರ್ಕಾರದ ವ್ಯವಸ್ಥೆಗಳ ಅರಿವಿನ ಅಭಾವ, ಬಡತನದ ಕಹಿ ವಾಸ್ತವ, ಮಾನವೀಯತೆಯ ಪ್ರಶ್ನೆ ಇವೆಲ್ಲವೂ ಸೇರಿ ಈ ಘಟನೆಗೆ ಕಾರಣ. ಅಂತಿಮವಾಗಿ ಒಂದು ಕಹಿ ಆದರೆ ಆಶಾದಾಯಕ ಅಂತ್ಯ. ಪೊಲೀಸರು ಮತ್ತು ಅಧಿಕಾರಿಗಳು ಜಿತು ಮುಂಡನಿಗೆ ಭರವಸೆಯನ್ನ ನೀಡ್ತಾರೆ. ನಾವು ದಾಖಲೆಗಳನ್ನ ವ್ಯವಸ್ಥೆ ಮಾಡ್ತೇವೆ, ಹಣವನ್ನ ನಿಮಗೆ ಕೊಡಿಸ್ತೇವೆ. ಆ ಮಾತು ಕೇಳಿದ ನಂತರ ಜಿತು ಮುಂಡ ನಿಧಾನವಾಗಿ ಶವವನ್ನ ಮತ್ತೆ ತನ್ನ ಊರಿಗೆ ತೆಗೆದುಕೊಂಡು ಹೋಗ್ತಾನೆ. ಈ ಘಟನೆ ನಮ್ಗೆಲ್ರಿಗೂ ಒಂದು ಪಾಠವನ್ನ ಹೇಳುತ್ತೆ. ಅದೇನೆಂದ್ರೆ, ಕೇವಲ ನಿಯಮಗಳು ಸಾಕಾಗೋದಿಲ್ಲ, ಮಾನವೀಯತೆ ಕೂಡ ಬೇಕು. ಬಡವರಿಗೆ ಅರಿವು ನೀಡುವುದು ನಮ್ಮ ಜವಾಬ್ದಾರಿ. ಒಂದು ಸಣ್ಣ ಮಾರ್ಗದರ್ಶನ ಒಂದು ಜೀವನವನ್ನು ಬದಲಾಯಿಸಬಹುದು. ನಿಯಮಗಳು ಮಾನವರಿಗಾಗಿ, ಮಾನವರು ನಿಯಮಗಳಿಗಾಗಲ್ಲ. ಜಿತು ಮುಂಡ ಮಾಡಿದ ಕೆಲಸ ತಪ್ಪು, ಆದರೆ ಅವನ ನೋವು ಮಾತ್ರ ಸತ್ಯ. ಈ ಘಟನೆ ಮತ್ತೆ ನಡೆದಂತೆ ಮಾಡಲು ನಾವು ಏನು ಮಾಡಬೇಕು ಅನ್ನೋದನ್ನ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತ ವಿಷಯ. ಈ ಕತೆ ನಿಮಗೆ ಸ್ಪರ್ಶಿಸಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಇನ್ನಷ್ಟು ಇಂತಹ ನಿಜ ಘಟನೆಗಳಿಗಾಗಿ HBS ನ್ಯೂಸ್ ಇನ್ಫೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.